ಹಾಯ್ ಹಲೋ ನಮಸ್ಕಾರ ಗೈಸ್. ತಿರುಪತಿಲಿ ಒಂದು ಘಟನೆ ನಡೆಯುತ್ತೆ. ಏನದು ಅಂದರೆ, ತಿರುಪತಿ ಮುಂದೆ ಧ್ವಜಸ್ತಂಭ ಇರುತ್ತಲ್ಲ, ದೇವಸ್ಥಾನದ ಮುಂದೆ ಆ ಧ್ವಜಸ್ತಂಭದಲ್ಲಿ ಒಂದು ಮರ ಇರುತ್ತೆ. ಆ ಮರ ಟೀ ಕುಡ್ ಅಂತ ಕರೀತಾರೆ ಆ ಮರನ. ಓಕೆನಾ? ಆ ಮರ ಇಟ್ಟಿರ್ತಾರೆ ಅಲ್ವಾ, ಅಲ್ಲಿ ಫಸ್ಟು ಸುಮಾರು ವರ್ಷಗಳ ಹಿಂದೆ ಇಟ್ಟಿರ್ತಾರೆ ಆ ಮರನ. ಅದು ಕಾಲಕ್ರಮೇಣ ಬರ್ತಾ ಫುಲ್ ಕೊಳ್ತೋಗ್ಬಿಡುತ್ತೆ. ಹುಳ ಎಲ್ಲ ತಿಂದ್ಬಿಟ್ಟು ಫುಲ್ಲೆಲ್ಲ ಕೊಳ್ತೋಗ್ಬಿಡುತ್ತೆ. ಆಮೇಲೆ ಹೊರಟೋಗಿ ಎಲ್ಲ ಆದಮೇಲೆ ಚೇರ್ಮ್ಯಾನ್ ಇರ್ತಾರಲ್ಲ, ಟಿ ಟಿ ಡಿ ಚೇರ್ಮ್ಯಾನ್ಗೆ ಕಾಲ್ ಮಾಡಿ ಹೇಳ್ತಾರೆ, ಸರ್ ಈ ಥರ ಆಗಿದೆ ಅಂತ. ಚೇರ್ಮ್ಯಾನ್ ಹೇಳ್ತಾರೆ ಎಲ್ಲ ಕಡೆ ಹುಡುಕಿ, ಆದರೆ ಕೆಲವೊಂದು ಷರತ್ತುಗಳಿದೆ. ಏನದು ಅಂತಂದರೆ, ಮರ 75 ಅಡಿ ಉದ್ದ ಇರಬೇಕು, ಹಾಗೆ ಯಾವುದೇ ರೀತಿ ರೆಂಬೆ ಕೊಂಬೆಗಳಿರಬಾರ್ದು ಆ ಮರಕ್ಕೆ, ಯಾವುದೇ ರೀತಿ ಪೆಟ್ಟಾಗಿರಬಾರ್ದು ಆ ಮರ, ಹಾಗೆ ಆ ಮರದ ಮೇಲೆ ಯಾವುದೇ ರೀತಿ ಮಾರ್ಕ್ ಇರಬಾರ್ದು ಅಂತ ಹೇಳ್ತಾರೆ. ಹಾಗೆ ಹೇಳಿ 15 ದಿವಸದ ತನಕ ಆಂಧ್ರ ಪ್ರದೇಶದಲ್ಲಿ ಎಲ್ಲ ಕಡೆ ಹುಡುಕ್ತಾರೆ, ಬಟ್ ಎಲ್ಲೂ ಸಿಗೋದಿಲ್ಲ ಆ ಥರ ಮರ ಇವರಿಗೆ. ಓಕೆನಾ? ಇದಾದಮೇಲೆ ಟಿ ಟಿ ಡಿ ಚೇರ್ಮನ್ ಅವ್ರು ಬಂದು ರೇಡಿಯೋದಲ್ಲಿ ಅನೌನ್ಸ್ ಮಾಡ್ತಾರೆ, ಈ ಥರ ಆಗಿದೆ ತಿರುಪತಿಗೆ ಈ ಥರ ಇರೋವಂಥ ಮರ ಬೇಕು ಅಂತ. ಅದನ್ನು ನಮ್ಮ ಬೆಂಗಳೂರಲ್ಲಿರುವಂಥ ಒಬ್ಬ ಭಕ್ತ ಕೇಳಿಸ್ಕೊಂಡು ಅವ್ರಿಗೆ ಚೇರ್ಮನ್ಗೆ ಕಾಲ್ ಮಾಡಿ ಹೇಳ್ತಾರೆ, ನಾನು ಹುಡುಕೊಡ್ತೀನಿ ಅಂತ. ಚೇರ್ಮನ್ ಹೇಳ್ತಾರೆ, ಆಯಿತು ಹುಡುಕಿ ಸರ್ ಅಂತ ಹೇಳ್ತಾರೆ. ಹುಡುಕ್ಬೇಕಾದ್ರೆ ಅವರು ನಮ್ಮ ಬೆಂಗಳೂರಿಂದ ಕಾಲ್ ಮಾಡಿರ್ತಾರಲ್ಲ, ಆ ಭಕ್ತರು ಹುಡುಕ್ತಿರೋದು ನಮ್ಮ ಕರ್ನಾಟಕ